ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತು ನಾನು ರೆಸಿಪಿ ಬಂದು ಎಗ್ ಲಾಲಿಪಾಪ್ ಅಂತ ತುಂಬಾ ಟೇಸ್ಟಿಯಾದಂಥ ಡಿಫ್ರೆಂಟ್ ಆಗಿರುವಂಥ ಇಫ್ತಾರ್ ರೆಸಿಪಿ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ ಫ್ರೆಂಡ್ಸ್. ಬನ್ನಿ, ಇವಾಗ ನಾನೊಂದು 4 ಎಗ್ಗನ್ನ ತಗೊಂಡಿದ್ದೀನಿ. ಇದನ್ನು ನಾನು ತುರಿತಾ ಇದ್ದೀನಿ. ಈ ಥರ ಗ್ರೇಟ್ ಮಾಡ್ಕೋಬೇಕು. ತುರ್ಕೊಂಡಿರುವಂಥ ಎಗ್ಗನ್ನ ತಗೋಬೇಕು. ಈ ಥರ ನಾನಿವಾಗ 4 ಎಗ್ಸನ್ನು ಇದನ್ನು ತುರಿದು ಇಟ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ತುರಿದು ಇಟ್ಕೊಂಡ್ರೆ, ಸ್ಮ್ಯಾಶ್ ಮಾಡಿಕೊಂಡ್ರೆ ಆ ಟೇಸ್ಟ್ ಬರಲ್ಲ. ಈ ಥರ ತುರಿದು ಇಟ್ಕೊಂಡ್ರೆ ತುಂಬಾ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನಾನು 4 ಎಗ್ಸನ್ನು ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಬೇಯಿಸಿರುವಂಥ ಒಂದು ದೊಡ್ಡ ಆಲೂಗಡ್ಡೆ, ಸಣ್ಣದಾಗಿರೋದಾದರೆ 2 ತಗೊಳ್ಳಿ, ದೊಡ್ಡದಾದರೆ 1 ಸಾಕು. ಇವಾಗ ಇದನ್ನು ನಾನು ತುರಿತಾ ಇದ್ದೀನಿ. ಈ ಥರ ಚೆನ್ನಾಗಿ ಇದನ್ನು ನೀವು ತುರ್ಕೋಬೇಕು. ಅಂದರೆ ನೀವು ಸ್ಮ್ಯಾಶ್ ಮಾಡಿಕೊಂಡ್ರೆ ಅದೇನಾಗುತ್ತೆ, ಅಲ್ಲಲ್ಲಿ ಗಂಟು ಸಿಕ್ದಂಗೆ ಆಗುತ್ತೆ. ಈ ಸ್ನ್ಯಾಕ್ಸಿಗೆ ನೀವು ಗಂಟು ಸಿಗದಂಗೆ ನೀವು ಇದನ್ನು ತುರ್ಕೋಬೇಕು. ಇದಕ್ಕೆ ಗಂಟು ಇರಲೇಬಾರ್ದು. ಪೊಟ್ಯಾಟಿದು ಗಂಟು ಇಲ್ದಂಗೆ ಚೆನ್ನಾಗಿ ಇದನ್ನು ತುರಿದಿರುವಂಥ ಪೊಟ್ಯಾಟೊ ತಗೋಬೇಕು, ಬಾಯ್ಲ್ ಮಾಡಿರುವಂಥ. ಇವಾಗ ನಾನಿವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ನಾನಿವಾಗ ಗ್ರೀನ್ ಚಿಲ್ಲಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಕಟ್ ಮಾಡಿಕೊಂಡು ಗ್ರೀನ್ ಚಿಲ್ಲಿನ ಹಾಕ್ಕೋಬೋದು. ಇದಕ್ಕೆ ನಾನಿವಾಗ ಮೀಡಿಯಮ್ ಸೈಜು 2 ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಆಮೇಲೆ 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಆಮೇಲೆ 1 ಸ್ಪೂನು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಝೀರಾ ಪೌಡರು, ಆಮೇಲೆ 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ನಾನಿವಾಗ ಅರಿಶಿಣದ ಪುಡಿ, ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ. ಅಂದರೆ ಇದು ಬಿಟ್ಕೋಬಾರ್ದಂತ ಹೇಳಿ. ನೀವು ಬೇಕಾದರೆ ಮೈದಾನೂ ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ನೀರೇನು ಹಾಕದಂಗೆ ಬರೀ ಹಂಗೇ ನೀವು ಕಲಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಕೈಯಲ್ಲೇ ಕಲಿಸ್ಕೋಬೋದು. ಇದನ್ನು ಕರೆಕ್ಟಾಗಿ ಇದನ್ನು ಒಂದು ಹಿಟ್ಟು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಇಟ್ಕೊಳ್ಳಿ. ಇವಾಗ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಇದಕ್ಕೆ ಒಂದು ಪ್ಲೇಟ್ನ ತಗೋತಾ ಇದ್ದೀನಿ. ಇದನ್ನು ಬಾಲ್ಸ್ಗಳನ್ನ ಮಾಡ್ಕೋಬೇಕು, ಸಣ್ಣ ಬಾಲ್ಸ್ನ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೈಗೆ ಆಯಿಲ್ನ ಹಚ್ಕೋಬೇಕು, ಇಲ್ಲಾಂದರೆ ಕೈಗೆಲ್ಲ ಅಂಟುತ್ತೆ. ನಾವು ಪೊಟ್ಯಾಟೊ ಹಾಕಿರ್ತೀವಲ್ಲ, ಅದು ಹಂಗಾಗಿ ಕೈಗೆಲ್ಲ ಅಂಟದಂಗೆ ಆಗುತ್ತೆ. ಅಂಟ್ಕೋಬಾರ್ದಂದ್ರೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕೈಯಲ್ಲಿ ಈ ಥರ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ನಾನು ಬಾಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ಇವಾಗ ಇನ್ನೊಂದು ಪ್ಲೇಟ್ ತಗೊಂಡು ಇದಕ್ಕೆ ನಾನಿವಾಗ ಬ್ರೆಡ್ ಕ್ರಮ್ಸ್ನ ತಗೊಂಡಿದ್ದೀನಿ. ನೋಡಿ, ಬ್ರೆಡ್ನ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಬ್ರೆಡ್ಡನ್ನು ಬಿಸಿ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಬ್ರೆಡ್ ಕ್ರಮ್ಸ್ ಆಗುತ್ತೆ. ಇವಾಗ ಇನ್ನೊಂದು ಬೌಲ್ ತಗೊಂಡು ಈ ಬೌಲಿಗೆ ನಾನೊಂದು 4 ಸ್ಪೂನಷ್ಟು ಮೈದಾ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿರುವಂಥ ಸ್ಲರಿನ ರೆಡಿ ಮಾಡ್ಕೋಬೇಕು. ಅಂದರೆ ಈ ಥರ ಗಮ್ ಥರ ಮಾಡ್ಕೋಬೇಕು. ಅಂದರೆ ಅದನ್ನು ನಾವು ಮೇಲ್ಗಡೆ ಕೋಟ್ ಮಾಡೋಕ್ಕೆ ಬಾಲ್ ಇದೆಯಲ್ವ, ಎಗ್ ಬಾಲ್ಸ್, ಅದನ್ನು ನಾವೀಗ ಇದ್ರ ಮೇಲೆ ಒಳಗಡೆ ಹಾಕಿ ಇದನ್ನು ಚೆನ್ನಾಗಿ ಕೋಟ್ ಮಾಡ್ಕೋಬೇಕು. ನೋಡಿ, ಈ ಥರ ಫುಲ್ಲು ಕೋಟ್ ಮಾಡಿಕೊಂಡು ಇದನ್ನು ನಾನು ಬ್ರೆಡ್ ಕ್ರಮ್ಸಿಗೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬ್ರೆಡ್ ಕ್ರಮ್ಸಲ್ಲಿ ಒಂದು ಸಲ ಕೋಟ್ ಮಾಡ್ಕೋಬೇಕು. ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ನೋಡಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಇನ್ನೊಂದು ಸಲ ಡಬಲ್ ಕೋಟು ಮಾಡ್ಕೋಬೇಕು. ಸಿಂಗಲ್ ಕೋಟ್ ಮಾಡಿಕೊಂಡ್ರೆ ಅದು ಬಿಟ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಡಬಲ್ ಕೋಟು ಮಾಡ್ಕೋಬೇಕು. ಈ ಥರ ನೀವು ಬೇಕಂದರೆ ಮೊಟ್ಟೆನೂ ಯೂಸ್ ಮಾಡ್ಕೋಬೋದು. ಮೊಟ್ಟೆನ ಬೀಟ್ ಮಾಡಿಕೊಂಡು ಅದಕ್ಕೆ ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸಿಗೆ ಹಾಕ್ಕೊಂಡು ನೀವು ಮೊಟ್ಟೆಯಲ್ಲಿ ಮಾಡೋದಾದರೆ ಬರೀ ಒಂದೇ ಒಂದು ಲೇಯರ್ಸ್ ಕೋಟ್ ಮಾಡಿಕೊಂಡ್ರೆ ಸಾಕು. ನಾನು ಈ ಮೈದಾದಲ್ಲಿ ಕೋಟ್ ಮಾಡಿರೋದ್ರಿಂದ 2 ಕೋಟ್ ಮಾಡ್ತಾಯಿದ್ದೀನಿ. 2 ಸಲ ಡಿಪ್ ಮಾಡಿಕೊಂಡು ಕೋಟ್ ಮಾಡಿಕೊಂಡೆ. ಆಮೇಲೆ ಇದನ್ನೆಲ್ಲನ ನಾನು ಮಾಡಿ ಇಟ್ಕೊಂಡೆ. ಇವಾಗ ನೋಡಿ, ಇದು ಒಂದೊಂದಾಗಿ ಹಾಕ್ಕೊಂಡು ನಾನಿವಾಗ ಇದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಇದನ್ನು ಶಾಲೋ ಫ್ರೈನೂ ಮಾಡ್ಕೋಬೋದು. ನಾನಿವಾಗ ಇದನ್ನು ಡೀಪ್ ಫ್ರೈಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಅಂದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ನೀವು ಮಾಡೋಕ್ಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋದರೆ ಕ್ರಿಸ್ಪಿ ಬರಲ್ಲ, ಬೇಗನೆ ಬ್ಲ್ಯಾಕಾಗಿ ಅದರ ಕಲರ್ ಚೇಂಜ್ ಆಗಿ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಒಂದು ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು, ಕಂದು ಬಣ್ಣ ಬರುವವರೆಗೂ. ಇವಾಗ ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ ಫ್ರೆಂಡ್ಸ್. ಇವಾಗ ಫ್ರೈ ಆಗಿದೆ ಚೆನ್ನಾಗಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು 3-4 ನಿಮಿಷ ಆಗುತ್ತೆ ಇದನ್ನು ಫ್ರೈ ಮಾಡೋಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಈ ರೆಸಿಪಿ ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ. ಎಲ್ಲ ಮಕ್ಕಳಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿನ ಮಾಡಿದರೆ. ಇವಾಗ ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಆಗಿದೆ. ಬ್ರೌನ್ ಕಲರ್ ಕರೆಕ್ಟಾಗಿ ಕಂದು ಕಲರು ಬಂದಿದೆ ನೋಡಿ ಫ್ರೈ ಆಗಿ. ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ. ಇದೇ ಥರ ಉಳಿದಿರುವಂಥ ಎಲ್ಲನ ಬಾಲ್ಸನ್ನ ನಾನಿವಾಗ ಫ್ರೈ ಮಾಡಿಕೊಂಡು ತಗೋತಾ ಇದ್ದೀನಿ. ಇವಾಗ ರೆಡಿ ಆಯಿತು ಫ್ರೆಂಡ್ಸ್, ಎಗ್ ಲಾಲಿಪಾಪ್. ತುಂಬಾ ಚೆನ್ನಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ, ಇಫ್ತಿಯಾರ್ ರೆಸಿಪಿ ಕೂಡ ಹೌದು. ತುಂಬಾ ಚೆನ್ನಾಗಿರುತ್ತೆ ಇದು. ಇಫ್ತಿಯಾರಿಗೂ ಮಾಡ್ಕೋಬೋದು. ಆಮೇಲೆ ನೀವು ಈವ್ನಿಂಗೆಲ್ಲ ಇವಾಗ ಸಮ್ಮರ್ ವೆಕೇಷನ್ ಸಮ್ಮರ್ ಬರ್ತಾ ಇದೆ, ಮಕ್ಕಳಿಗೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾದಂಥ ಡಿಫ್ರೆಂಟ್ ಆಗಿರುವಂಥ ಒಂದು ಟೇಸ್ಟು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಹೆಂಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟು ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.